ಬೋವಿ ಸಮುದಾಯ ಯಾವುದೇ ತೊಂದರೆ ಕೊಡ್ತಕ್ಕಂಥ ಜನ ಅಂತ ಯಾರು ಹೇಳೋದಿಲ್ಲ. ಬೋವಿ ಸಮುದಾಯ ಯಾವುದೇ ತೊಂದರೆ ಕೊಡ್ತಕ್ಕಂಥವರಲ್ಲ. ಎಲ್ಲರ ಜೊತೆ ವಿಶ್ವಾಸದಿಂದ ಹೋಗ್ತಾರೆ, ಎಲ್ಲರ ಜೊತೆ ಬೆರೀತಾರೆ, ಎಲ್ಲರ ಜೊತೆ ಇರ್ತಾರೆ ಅನ್ನೋದು ಇದೆ. ಆದ್ರೆ ಅಷ್ಟೇ ಆದ್ರೂ ಸಾಕಾಗೋದಿಲ್ವಲ್ಲ. ಸಿ ಮುನ್ಸ್ವಾಮಿಯವರ ತಂದೆ ಅಥವಾ ತಾತ ಯಾರಾದ್ರೂ IAS ಆಫೀಸರ್ ಆಗಿದ್ರ, ಯಾರಾದ್ರೂ ಸರ್ಕಾರಿ ನೌಕರಿಯಲ್ಲಿದ್ರ? ಸರ್ಕಾರಿ ನೌಕರಿಯಲ್ಲಿ ಕೂಡ ಇರಲಿಲ್ಲ. ಆದ್ರೆ ಅವರು ಅವತ್ತಿಗೆ IAS ಮಾಡಿ ಇವತ್ತು ಇಷ್ಟೆಲ್ಲ ಜಿಲ್ಲೆಗೆ ಆಗ್ಬೋದು, ರಾಜ್ಯಕ್ಕೆ ಆಗ್ಬೋದು ಕೊಡುಗೆಗಳು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಇದೆ. ಆದ್ರೂ ನಾವು ಮಾಡೋದಕ್ಕೆ ಆಗ್ತಾ ಇಲ್ಲ. ನಾವು ಆ ನಿಟ್ಟಲ್ಲಿ ಹೋಗ್ತಾ ಇಲ್ಲ. ಹೀಗಾಗಿ ಇವತ್ತು ಬೋವಿ ಸಮಾಜ ಅಂದ್ರೆ ಶ್ರಮಿಕ ವರ್ಗ. ಕಲ್ಲು ಕೆಲಸ ಮಾಡ್ತಕ್ಕಂಥದ್ದು, ಬಿಸಿಲಂದೆ, ಮಳೆ ಎಂದೆ, ಗಾಳಿ ಎಂದೆ ಯಾವುದೇ ಲೆಕ್ಕಿಸದೆ, ಅಥವಾ ಮಣ್ಣು ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆ, ಇವತ್ತು ಕೋಲಾರ ಜಿಲ್ಲೆ, ಅವಿಭಾಜ್ಯ ಕೋಲಾರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಇರ್ತಕ್ಕಂಥ ಜಿಲ್ಲೆ. ಇವತ್ತು JCBಗಳಿದ್ದಾವೆ, ಇಟಾಚಿಗಳಿದ್ದಾವೆ, ಎಲ್ಲ ತಂತ್ರಜ್ಞಾನ ಇದೆ, ಎಲ್ಲವೂ ಇದ್ದಾವೆ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ನಾವಿವತ್ತು ಯಾವುದು ಕೆರೆಗಳು ನಿರ್ಮಾಣ ಮಾಡಲಿಲ್ಲ. ಒಂದೇ ಒಂದು ಕೆರೆ ಕೂಡ ಹೊಸದಾಗಿ ಇಷ್ಟೆಲ್ಲ ತಂತ್ರಜ್ಞಾನ ಬಂದ ಮೇಲೆ, JCBಗಳು, ಇಟಾಚಿಗಳು ಬಂದ ಮೇಲೆ ಸಾವಿರಾರು ಕೋಟಿ. ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಇವತ್ತು ನಾವೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ವೆಚ್ಚ ಮಾಡ್ತಾ ಇದ್ರು ಕೂಡ ಒಂದು ಕೆರೆ ಕೂಡ ನಿರ್ಮಾಣ ಮಾಡೋದಕ್ಕಾಗಲಿಲ್ಲ. ಬಹುಶಃ ಅವತ್ತಿಗೆ ಮಹಾರಾಜರ ಕಾಲದಲ್ಲಿ ಕೋಲಾರ ಜಿಲ್ಲೆಗೆ ನೀರಾವರಿ ಇಲ್ಲ, ಅಲ್ಲಿ ಮಳೆ ಆಶ್ರಿತ ಜಿಲ್ಲೆ, ಅವರಿಗೆ ಕೆರೆಗಳು ಮಾಡಿಕೊಡ್ಬೇಕು ಅಂತ ಆಲೋಚನೆ ಮಾಡಿ ಅವರು ಕಾರ್ಯಕ್ರಮ ರೂಪಿಸಿ ಕೆರೆಗಳು ಮಾಡಿದ್ರೆ ಅದಕ್ಕೆ ಪ್ರಮುಖವಾಗಿ ಯಾರು ಅಂದ್ರೆ ಈ ಶ್ರಮಿಕ ವರ್ಗ, ಬೋವಿ ಸಮಾಜ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಅಂತ ಒಂದು ಸಮಾಜದ ಹಿನ್ನೆಲೆಯಿಂದ ಬಂದಂತ ನೀವುಗಳು ನಾರಾಯಣ ಸವಣ್ಣ, ನಾನು ಅನ್ಕೊಂಡೆ ಯಾರು ನೆನಪಿಸ್ಕೊಳ್ತಾರೋ ಇಲ್ವೋ ಜಿ.ವೈ. ಕೃಷ್ಣನ್ ಅವರನ್ನ ಅಂತ. ನಾರಾಯಣ ಸವಣ್ಣ ನೆನಪಿಸ್ಕೊಂಡ್ರು. ಬಹುಶಃ ಈ ಸಮಾಜಕ್ಕೆ ಇವತ್ತು ಮೀಸಲಾತಿ ಇದೆ. ಯಾಕಂದ್ರೆ ಯಾವುದೇ ರಾಜ್ಯಗಳಲ್ಲಿ ಇವತ್ತು ಬೋವಿ ಸಮಾಜಕ್ಕೆ ಮೀಸಲಾತಿ ಇಲ್ಲ. ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ, ಎಲ್ಲಿ ಕೂಡ ಬೋವಿ ಸಮಾಜ ಪರಿಶಿಷ್ಟ ಜಾತಿಯ ಮೀಸಲಾತಿ ಅಡಿಯಲ್ಲಿ ಇಲ್ಲ, ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಇದ್ದಾರೆ. ಏನು ಮೊದಲು ಮೈಸೂರು ಮಹಾರಾಜರು ಒಂದು ಹೆಜ್ಜೆಯನ್ನು ಇಟ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದಾದ್ಮೇಲೆ ಬಹಳಷ್ಟು ತೊಡಕುಗಳಾಯ್ತು, ಬಹಳಷ್ಟು ಚರ್ಚೆಗಳಾದ್ವು. ಈ ಸಮುದಾಯ ಪರಿಶಿಷ್ಟ ಜಾತಿಗೆ ಸೇರೋದಿಲ್ಲ, ಇವರು ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ. ಎಲ್ಲ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇವರು ಹಿಂದುಳಿದ ವರ್ಗದಲ್ಲಿ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವರು ಹಿಂದುಳಿದ ವರ್ಗಗಳಿಗೆ ಸೇರಿಸಬೇಕು ಅಂದಾಗ ಬಹಳ ದೊಡ್ಡ ಹೋರಾಟವನ್ನ ಮಾಡಿ, ಯಾಕಂದ್ರೆ ಅವ್ರು ಇಂದಿರಾ ಗಾಂಧಿ ಅವರ ಜೊತೆ ಬಹಳಷ್ಟು ಒಳ್ಳೆ ಸಂಬಂಧ ಇತ್ತು. ಅವ್ರಿಗಿದ್ದಂತ ಸಂಬಂಧ, ವಿಶ್ವಾಸದಿಂದ ಅವರು ಬೋವಿ ಸಮುದಾಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ರು. ಬೋವಿ ಸಮುದಾಯ ಅಂದ್ರೆ ಏನು, ಬೋವಿ ಸಮುದಾಯದ ಶ್ರಮ ಏನು, ಅವ್ರ ಕೆಲಸ ಏನು, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾಕೆ ಅವ್ರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಅವರನ್ನ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಇವತ್ತು ಮೀಸಲಾತಿಯನ್ನ ತಂದ್ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಜಿ.ವೈ. ಕೃಷ್ಣನ್ ಸಾಹೇಬರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವೆಲ್ಲ ಅವರನ್ನ ಸ್ಮರಿಸಬೇಕಾಗ್ತದೆ. ಯಾವ ರೀತಿ ನಾವು ಸಮಾಜಕ್ಕೆ ಅವ್ರದೇ ಆದಂತ ಕೊಡುಗೆಗಳನ್ನ ಕೊಟ್ಟಂತವ್ರನ್ನ ನಾವು ನೆನೆಸ್ಕೊಳ್ತೀವಿ, ಸ್ಮರಿಸ್ತೀವಿ, ಅಂತವ್ರನ್ನ ಸ್ಮರಿಸಬೇಕಾಗ್ತದೆ. ಇವತ್ತು ಸಿ ಮುನ್ಸ್ವಾಮಿ ಅವರು ಕೂಡ ಅಷ್ಟೇ. ಇವತ್ತೇನು ನಮ್ಮ ಟಮ್ಕಾ ಇಂಡಸ್ಟ್ರಿಯಲ್ ಏರಿಯಾಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಂದಿದ್ದಾವೆ, ಆ ಇಂಡಸ್ಟ್ರೀಸ್ ಬರಬೇಕಾದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಅವರೇ ಮಾಡಿದಂಥದ್ದು. ಅವರು ಆಕ್ಸಿಲರಿ ಯೂನಿಟ್ಸ್ ತಗೊಂಡ್ಬಂದ್ರು, ಮೈಸೂರು ಲಾಂಚ್ನ ಆಕ್ಸಿಲರಿ ಯೂನಿಟ್ಸ್ ತಂದು ಇಲ್ಲಿ ಮಾಡಿದಂಥದ್ದು. ಇವತ್ತೇನು ನಮ್ಮ ಕೋಮಲ್ ಡೈರಿ ಇದೆ, ಕೊಚ್ಚಿಮುಲ್, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ, ಇವತ್ತು ಅದು ಬಂದಿದೆ ಅಂದ್ರೆ
ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂತ ಜಿಲ್ಲೆ ಬೆಂಗಳೂರು ನಗರ ಬಿಟ್ರೆ, ಹಾಸನ ಬಿಟ್ರೆ ನಮ್ಮ ಅವಿಭಾಜ್ಯ ಕೋಲಾರ ಜಿಲ್ಲೆ, ಎರಡೂ ಸೇರಿ ಸುಮಾರು 11-12 ಲಕ್ಷ ಹಾಲು ಉತ್ಪಾದನೆ ಆಗ್ತದೆ ಲೀಟರ್ ಒಂದು ದಿವಸಕ್ಕೆ. ಅದು ಇಲ್ಲಿ ಕೋಲಾರಕ್ಕೆ ಬರ್ಬೇಕಾದ್ರೆ ಸಿ ಮುನ್ಸಾವಣ್ಣವರೇ ಕಾರಣ. ಬಹಳ ಸಂದರ್ಭದಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಅವರು ಹೇಳ್ತಾ ಇರ್ತಾರೆ, ನಮ್ಮ ಚಿಂತಾಮಣಿ ಸಚಿವರು, ನಮ್ಮ ತಂದೆಯವರಿಗೆ ಅವರು ಬೆಂಗಳೂರು ಯೂನಿಯನ್ ಅಧ್ಯಕ್ಷರಾಗಿದ್ರು, ಅದನ್ನ ಚಿಂತಾಮಣಿಯಲ್ಲಿ ಮಾಡಬೇಕು ಅಂತಿತ್ತು. ಯಾಕಂದ್ರೆ ಚಿಂತಾಮಣಿ ಆವತ್ತಿನ ಕೋಲಾರ ಜಿಲ್ಲೆಗೆ ಮಧ್ಯಭಾಗದಲ್ಲಿತ್ತು, ಸೂಕ್ತವಾಗಿಯೂ ಇತ್ತು. ಆದ್ರೆ ಅವತ್ತು ಇವರು ಅಲ್ಲಿನ MD ಆಗಿರ್ತಾರೆ, ಇಲ್ಲ ಇದು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಆಗ್ಬೇಕು ಅಂತ ಹೇಳಿ ಆ ಭಾಗದಲ್ಲಿ ಮುಖಂಡರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಅಲ್ಲಿನ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಅಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಿದೆ. ಇವತ್ತು ದೊಡ್ಡ ಉದ್ಯಮ ಆಗಿ ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಸಿ ಮುನ್ಸಾವಣ್ಣವ್ರ ಕಾರಣ. ಇವರೆಲ್ಲ ಕೂಡ ಇದೇ ವರ್ಗದಿಂದ ಬಂದಂತವರು. ಅವರೆಲ್ಲ ಅಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ಇವತ್ತು ನೀವು ಯಾಕೆ ಮಾಡಕ್ಕೆ ಆಗ್ಲಿಲ್ಲ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಇವತ್ತು ನಾವೇನಾದ್ರೂ ಇವತ್ತು ಸಾಧನೆ ಮಾಡಬೇಕಾದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ನಮಗೆ ಪ್ರಮುಖವಾಗಿ ಬೇಕಾದಂಥದ್ದು ಶಿಕ್ಷಣ. ಅದನ್ನೇ ಅಂಬೇಡ್ಕರ್ ಸಾಹೇಬ್ ಹೇಳಿದ್ದು, ನೀವು ಮೊದಲನೇದಾಗಿ ಶಿಕ್ಷಣವನ್ನು ಪಡಿಬೇಕು, ಶಿಕ್ಷಿತರಾಗಬೇಕು, ಅದಾದ್ಮೇಲೆ ಸಂಘಟಿತರಾಗಬೇಕು. ಶಿಕ್ಷಣವನ್ನು ಪಡ್ಕೊಂಡು ನಾವೆಲ್ಲ ಸಂಘಟಿತರಾಗಬೇಕು, ಅದಾದ್ಮೇಲೆ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಬೇಕು. ನಾವು ಮೊದಲನೇ ಬಿಟ್ಬಿಟ್ಟಿದ್ದೀವಿ, ಶಿಕ್ಷಣ ಬಿಟ್ಬಿಟ್ಟಿದ್ದೀವಿ, ಸಂಘಟಿತರಾಗೋದು ಹೋರಾಟ ಮಾಡೋದು, ಅದರಲ್ಲಿ 16 ಗುಂಪುಗಳು ಮಾಡ್ಕೊಳ್ಳೋದು, ಇದು ಆಗ್ತಾ ಇದೆ. ಅದು ಆಗ್ಬಾರ್ದು. ಯಾವುದೇ ಒಂದು ಸಮುದಾಯ ಇರಲಿ, ಆ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಸಮಾಜದ ಎಲ್ಲ ಹಂತಗಳಲ್ಲಿ ಕೂಡ ಅವರು ಕೂಡ ಇರಬೇಕು ಅಂತಂದ್ರೆ ನಾವು ಶಿಕ್ಷಣವನ್ನು ಪಡ್ಕೋಬೇಕು. ಶಿಕ್ಷಣವನ್ನು ಪಡ್ಕೊಳ್ಳೋದ್ರ ಮೂಲಕ ಇವತ್ತು ಎಲ್ಲವನ್ನ ಪಡ್ಕೊಳ್ತಕ್ಕಂಥ ಅವಕಾಶ ಇವತ್ತು ನಮ್ಮ ಸಂವಿಧಾನ ಕೊಟ್ಟಿದೆ. ನಾನು ಮಲ್ಲೇಶ್ ಅವರ ಹತ್ರ ಮಾತಾಡಿದಾಗ ಎಷ್ಟು ಜನ ಶಾಸಕರಿದ್ದಾರೆ ಅಂತ ಕೇಳಿದೆ. 3 ಜನ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಶಿವರಾಜ್ ತಂಗಡಿಯವರು, AC ಶ್ರೀನಿವಾಸ್ ಅವರು, ಮತ್ತೆ ನಮ್ಮ ವೆಂಕಟರಮಣ ವೆಂಕಟೇಶ್ ಅವರು. 3 ಜನ BJಪಿಯಲ್ಲಿದ್ದಾರೆ, ಮಾನಪ್ಪ ವಜ್ಜಲ್ಲು, ಮತ್ತೆ ಅರವಿಂದ್ ಲಿಂಬಾವಳಿ ಅವರ ವೈಫು, ಮತ್ತೆ ರಘು ಅವರು. ಇನ್ನೊಬ್ರು ಚಂದ್ರಪ್ಪ, ಹೊಳಲ್ಕೆರೆ ಚಂದ್ರಪ್ಪನವರು, ಮತ್ತೆ MLC ಅವರು ಸುನೀಲ್ ವಲ್ಯಾಪುರ್ ಅವರು. ಅವ್ರು ಹೇಳಿದ್ರು, ಸರ್ ಇವರು ಬಹಳ ಜನ ಇವರಲ್ಲಿ ಸಮುದಾಯದ ಬ್ಯಾಕ್ಗ್ರೌಂಡ್ ಇಂದ ಅಥವಾ ಹಿನ್ನೆಲೆಯಿಂದ ಆದಂತವರೆಲ್ಲ, ಇವರೆಲ್ಲ ಶಕ್ತಿವಂತರು, ಸಮಾಜದಲ್ಲಿ ಪ್ರಬಲವಾಗಿ ಶ್ರೀಮಂತ ಹಿನ್ನೆಲೆಯಿಂದ ಬಂದಂತವರು, ಹಂಗಾಗಿ ಇವರುಗಳಾಗಿದ್ದಾರೆ ಅಂತ. ನಾರಾಯಣ ಸ್ವಾಮಣ್ಣವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಮೀಸಲಾತಿಯ ಅಡಿಯಲ್ಲಿ ನಾವು ಪಡ್ಕೊಳ್ಳೋದಲ್ಲ, ಮೀಸಲಾತಿಯನ್ನು ಮೆಟ್ಟಿ ನಾವು ಸಾಮಾನ್ಯ ವರ್ಗದಲ್ಲಿ ಕೂಡ ಫೈಟ್ ಮಾಡಬೇಕು ಅಂತ. ಇವತ್ತು ನೋಡಿ ಎಷ್ಟು ಜನ ಇದ್ದಾರೆ. ಪುತ್ತೂರು ಮಂಜುನಾಥ್ ಅವ್ರ ಸಮುದಾಯದವರು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ, ಯಾಕೆ ಅವರು ಸಾಮಾನ್ಯ ಕ್ಷೇತ್ರದಲ್ಲಿ ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಆಯಿತು? ನಾವು ಎಲ್ಲ ಜಾತಿ ವರ್ಗದವರ ಜೊತೆಗೆ ವಿಶ್ವಾಸದಿಂದ ಪ್ರೀತಿಯಿಂದ ಹೋದಾಗ, ನಾವು ಎಲ್ಲರ ಒಂದು ಪ್ರೀತಿಯನ್ನು ಗಳಿಸಿದಾಗ ಇವೆಲ್ಲವೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತದೆ.